ಹಾಯ್ ಹಲೋ ಅಸ್ಸಲಾಮ್ ಅಲೈಕುಮ್ ವೆಲ್ಕಮ್ ಟು ದ ಮೈ ವರ್ಲ್ಡ್. ನಾವು ಇವತ್ತು ಕತ್ತಲ ರಾತ್ರಿ ಅಲಾಬ ತೋರಿಸ್ತೀನಿ ಬರ್ರಿ. ಅಂದ್ರೆ ಮೊಹರಂ ಕತ್ತಲ ರಾತ್ರಿ ಅಲಾಬ ತೋರಿಸ್ತೀನಿ. ಎಲ್ರಿಗೂ ಏನೇನು ಪ್ರೊಸೀಜರ್ ಅಂತ, ಪೂಜೆ, ಆ ಪ್ರಸಾದ ತೊಗೊಳೋದು, ಆ ಪ್ರದಕ್ಷಿಣೆ ಹಾಕೋದು, ಪ್ರತಿಯೊಂದು ಇಂಚಾಗಿ ತೋರಿಸ್ತೀನಿ. ಬರ್ರಿ ನನ್ನ ಕೂಡ ಹೋಗೋಣ ಇವತ್ತು. ವೆಲ್ಕಮ್ ಟು ದ ಅಲಾಬ. ಬರೀ ನಾವು ಹೊಂಟಿವಿ ಈಗ. ನಾವು ದೇವರಿಗೆ ಎಡಿ ಕೊಡಾಕ ದಾರ್ಯಾಗ ಅಡ್ಡಾಡ್ಕೊಂತ ಮಸ್ತ್ ಎಂಜಾಯ್ ಮಾಡ್ಕೊಂತ ಹೊಂಟಿವಿ, ಗಾಡಿ ಹಾರ್ನ್ ಹಾಕೊಂತ. ಸೊ ಇಲ್ಲಿ ಹವಾ ತಣ್ಣಗೈತಿ, ಕ್ಲೈಮೇಟ್ ಮಸ್ತ್ ಐತಿ, ಎಂಜಾಯ್ ಮಾಡೋಕ ನಂಬರ್ ಒನ್. ಈ ಗಾಳಿ ವಾತಾವರಣ ಅಂತೂ ಬ್ಯಾಸ್ಗಿ ದಾಟಿ ಇಂಥ ಕೋಲ್ಡ್ ವಾತಾವರಣಕ್ಕೆ ಸನಿ ಬಂದ್ರಿ. ಈಗ ಹೊಂಟಿವಿ ನಾವು ಸೀದಾ ಎಡಿ ಕೊಡಾಕ ಅಲಾಬ. ಕತ್ತಲ ರಾತ್ರಿ ಎಲ್ಲ ಪ್ರತಿ ವರ್ಷ ಹಿಂಗ ಆಚರಣೆ ಮಾಡ್ತೀವಿ ನಾವು. ಅಲ್ಲಿ ಪ್ರತಿಯೊಂದು ಇಂಚಾಗಿ ನಿಮಗೆ ತೋರಿಸ್ತೀನಿ. ಸ್ವಲ್ಪ ದೂರ ಆಗುತ್ತಾ ಹೋಗ್ಬೇಕಷ್ಟ. ಸ್ವಲ್ಪ ಅಂದ್ರು ನಮ್ಮ ಮನೆಯಿಂದ 2-2.5 ಕಿಲೋಮೀಟರ್ ಸನಿ ಆಗುತ್ತದು. ಗುಲಾಬ್ ಟಗೀಸ್ ಹತ್ತತ್ರ ಹೋಗ್ಬೇಕು. ಈಗ ಹೋದ್ವಿ ಸೀದಾ ಸಕ್ರಿ ತಗೋಬೇಕಂದ. ಸಕ್ರಿ ಅಂಕರು ನಾವು ಮರ್ತ್ ಬಂದಿದ್ವಿ ವೇಡಿ ಕೊಡಾಕ. ಮತ್ತೆ ಸಕ್ರಿ ತಗೊಳಕ ಅಂತ ಬಂದ್ವಿ. ಸಕ್ರಿ ತಗೋದಾಗ ಇಲ್ಲಿ ಸ್ಲೋಲಿ ಇಲ್ಲಿ ಹೊಳತೀವಿ. ಲೈಟಿಂಗ್ ನೋಡ್ರಿ, ಇಲ್ಲ ಲೈಟಿಂಗ್, ನಮ್ಮೂರ್ ಲೈಟಿಂಗ್ ಮಸ್ತ್ ಇದೆ. ಬದಾಮಿ ನಾಟಿಗೆ ಬಂದ್ರೆ ಭಾರಿ ಪಾಯಿಂಟ್ ಕಾಣುತ್ತೆ ನಮ್ಮ ಕಡೆ. ಮತ್ ಮುಂಜಾನೆ ಬಂದ ತಕ್ಷಣ ಎದುರು ದುಡ್ಡ ಅಂತೂ ನಮ್ಮೂರು ಪ್ರವಾಸ ಸ್ಥಾನಕ್ಕಿಂತ ಕಮ್ಮಿ ಇಲ್ಲ. ಬಟ್ ಪ್ಲೇಸ್ ನೋಡೋಂಗಿಲ್ಲ. ನಮ್ಮೂರ್ ಮಸ್ತ್ ಐತಿ, ಭಾರಿ ಎಂಜಾಯ್ ಮಾಡಾಕ. ರೋಡ್ಸ್ ಲೈಟ್ಸ್ ಆಲಿ, ಮುಂದೊಂದು ಗುಡ್ಡ ಕಾಣುತ್ತ, ಗುಡ್ಡದಾಗ ಒಳಗೆ ಹೋಗಿ ಅನ್ಸುತ್ತ. ಬಾರಿ ನಾವು ಬೇಡ ಈಗ ಹೊಂಟಿ ಯಾಕೆ ಬರೋಣ ಅಂತ ನಮ್ಗೆ ಎಕ್ಸೈಟ್ಮೆಂಟ್ ಐತಿ ಹೋಗ್ಬೇಕಂತ. ಹೆಂಗೆ ನಾವು ಮುಂದಿನ ಹೊಂಟಿವಿ. ಬಹುಶಃ ಅದು ದೂರ ಹೊಂಟಿದ್ರೆ ಯಾರಿಗ್ ಗೊತ್ತು. ದೇವ್ರಿಂದು ಎಡಿ ಕೊಡೋದು ಹೊಂಟಿವಿ. ಈಗ ಸತ್ತತ್ರ ಬಂತ ಇಲ್ಲೇ ಟರ್ನ್ ನಿಲ್ಲಿಸಿದೆ ಬದಾಮಿ ನಾಕ. ಇದಕ್ಕೆ ಬದಾಮಿ ನಾಕ ಅಂತೀವಿ. ಬಂದ್ ನೋಡ್ರಿ ಇಲ್ಲಿ ಒಳಗ್ ಗುಡ್ದಾಗ ಮಗ್ಲು ಗುಡ್ಡಕ್ ಮಗ್ಲ ಐತಿ ನೋಡ್ರಿ. ಗದ್ಲ ಎಷ್ಟ್ ಐತಿ ತೋರಿಸ್ತೀನಿ ನಿಮ್ಗ. ಯಾವಾಗ ಎಲ್ಲೆಲ್ಲಿ ಬಂದಿರ್ತಾವ ಮಂದಿ ನಮ್ ತಮ್ಮ ಎದ್ರ ಬರೋ ಇಲ್ಲ ಎಡಿ ಕೊಡೋದೈತಿ. ಎಡಿ ಕೊಟ್ಟು ಮುಗಿಸ್ಕೊಂಡು ಸೀದಾ ನಾವು ಫ್ಯಾಮಿಲಿ ಫುಲ್ ಬಂದಿರ್ತೈತಿ. ಎಡಿ ಕೊಡಾಕ್ತಾರ. ಇಲ್ಲಿ ನಾವು ಪ್ರದಕ್ಷಿಣೆ ಹಾಕೋಬೇಕು. ಫಸ್ಟ್ ಪ್ರದಕ್ಷಿಣೆ ಎಟ್ಲ ಹಾಕ್ಯಾರ ತಡ ಆತಿ. ದೀಪ ಹಚ್ಚಕತ್ತಾರ ನಮ್ಮ ಮನೆಗೆ ಎಲ್ರು ಫ್ಯಾಮಿಲಿ ಮೈ ಸಿಸ್ಟರ್ಸ್ ಎಲ್ರು ಸೇರಿ ದೀಪ ಹಚ್ಚಕತ್ತಾರ. ಆದ್ರ ನಮ್ ಕಾಕನು ಸೇರ್ಪಡೆ ಆದ್ರೂ ದೀಪ ಹಚ್ಚೋದು ಮುಗಿಸ್ಕೊಳಕತ್ತಿ. ಅದು ಲಗಲಿಗೆ ಮುಗಿಯತ್ತೆ. ಯಾಕಂದ್ರೆ ಗದ್ಲ ಐತಿ. ನಾವೆಷ್ಟು ಅವಸರ ಮಾಡಿದ್ರೆ ಸ್ಲೋ ಆಗದ. ಅವಸರವೇ ಅಪಾಯ ಕಾರಣ ಅಂತ ಹೇಳ್ಬಿಟ್ರ ನಮ್ ಕಾಕ ಕೈ ಹಾಕಿದ್ರಿ. ಈಗ ದೀಪ ಹಚ್ಚಕತ್ತಾರ ನೋಡ್ರಿ. ಇಲ್ಲಿ ಹಚ್ಚಕತ್ತಾರ ಫ್ಯಾಮಿಲಿ ಎಲ್ಲರೂ. ಗದ್ಲಿಗೆಲ್ಲ ಜನ ಸರಿತಿದ್ದಂಗ ಒಬ್ಬೊಬ್ಬರು ನಮ್ ಗಿಡ್ಡಿ ಬಂದ್ ನಿಂತ್ನಲ್ಲಿ ಆಮದವರು. ಹಾಗೆ ಸುಮ್ಮನೆ ಒಂದು ಕ್ಲಿಪ್ ಬೇಕಂತ ವಿಡಿಯೋ ಮಾಡಕತ್ತಿದ್ವಿ. ಈ ಕಡೆ ನೋಡಿದ್ರೆ ಹಲಗಿ ಸೌಂಡ್ ನೋಡ್ರಿ. ಹಲಗಿ ಬಾರ್ಸಕತ್ತಾರ. ಹಲಗಿ ಬಾರ್ಸೋದಂತೂ ಭಾರಿ ಮಜಾ ಆಗ್ತದೆ. ನೋಡ್ರಿ ಪ್ರತ್ಯಕ್ಷ ಆಗತ್ತಾರ. ಪ್ರತಿಯೊಬ್ರು ಅದು ಪ್ರತ್ಯಕ್ಷ ಹಾಕೊಂಡನ ಈಚಿಕ್ ಬರ್ಬೇಕು. ಪ್ರತ್ಯಕ್ಷ ಮತ್ತ ಗುದಾಲಿ ದಾಟ್ಕೊಂಡು ನೋಡ್ರಿ ಪ್ರಸಾದ ಇತ್ತಾರ. ಅದು ದಾರ, ಅದು ಸಕ್ರಿ, ಪ್ರತಿಯೊಂದು ಇದೆ ಪ್ರಸಾದ ಮುಗಿ ತಗೊಂಡು ನಾವು ಸೀದಾ ಹೊಂಟಿದ್ವಿ. ಇಲ್ಲಿ ನೋಡ್ರಿ ನಾವು ಸಕ್ರಿ ತಗೊಂಡ್ ಬಂದಿದ್ವಿ. ಇಲ್ಲಿ ನೋಡ್ರಿ ಲೈಟಿಂಗ್ ಹಾಕಿ ಮಸ್ತ್ ಡೆಕೋರೇಷನ್ ಮಾಡ್ಯಾರ. ನಗರಪೇಟೆ ನಮ್ಮೂರಾಗ ಜನ ಹಾಕ್ರು ದುಮ್ಶಾನ್ ಹೊಂಟೈತಿ. ನಾವು ಸಕ್ರಿ ತಗೋತ ಮತ್ ರಿಟರ್ನ್ ಬಂದಿವಿ. ಮನಿ ಕಡೆ ಬಂದು ಸಕ್ರಿ ತಗೋನಕಂತ ಮತ್ ಬಂದು ಹೊಂಟಿವಿ. ನೋಡ್ರಿ ದೇವ್ರಿಗೆ ಸೀದಾ ನಮ್ಮ ಫ್ಯಾಮಿಲಿ ನಾವು ಮನೆಗೆ ಹೋಗಿ ಬರತ್ತೀವಿ. ಫ್ಯಾಮಿಲಿ ಎಲ್ಲ ದೇವ್ರು ನಿಂತಿದ್ರು. ಪ್ರತಿಯೊಬ್ಬರು ನೋಡ್ರಿ ಪ್ರತಿಯೊಬ್ಬರಿಗೂ ಪ್ರಸಾದ ಸಿಗುತ್ತ. ನಮ್ಮಲ್ಲಿ ಮತ್ ಆಶೀರ್ವಾದ ಮಾಡ್ತಾರ ನೋಡ್ರಿ. ಕರೆಕ್ಟ್ ಆಗಿ ತೋರಿಸ್ತೀನಿ ಎಲ್ಲ. ನಮ್ ತಮ್ಮ 8 ಫುಟ್ ಮನುಷ್ಯ ಇಲ್ಲಿ ಮಗ್ಲಿಂತ ನೋಡ್ರಿ. ನಾನ ಸಣ್ಣ ನೋಡ್ಕೊಂಡಾಗ ಕಾಣ್ತೀನಿ. ಪ್ರಸಾದ ತಗೊಂಡು ತಿರುಗಿ ನಾವು ಸ್ವಲ್ಪ ಪೂಜೆ ನಾವು ಮಾಡ್ಕೊಂಡು ಕ್ಯಾಪ್ಚರ್ ಮಾಡ್ತೀವಿ. ಮತ್ತೆ ಭಾಳ ಯೋಗಾನ ಹಾಕೊಂಡು ಮುಗಿಸಿದ ಮಾತ್ರ ಚೀಟಿ ಕಟ್ಟಕತ್ತಾರೆ. ಅಂಗಾರ ತಗೊಂಡು ಚೀಟಿ ಕಟ್ಟಕತ್ತಾರ ಅವರು. ನಮ್ಮ ತಂಗಿನ ಹತ್ತಕತ್ತಾವ ಎಲ್ಲಿ ಕೊಡಾಕತ್ತಾರ. ಇದು ನಮ್ಮ ಫ್ಯಾಮಿಲಿ
ತಡ ಗದ್ದಲಾಗುತ್ತೆ, ಯಾಕಂದ್ರೆ ನಾವು ಜಲ್ದಿನ ಬಂದುಬಿಟ್ಟು ಗದ್ದಲ ಆಗುತ್ತೆ ಅಂತ. ಆದರೂ ನಮಗೆಲ್ಲ ಎಲ್ಲರಿಗೂ ಆಶೀರ್ವಾದ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆಶೀರ್ವಾದ ಆಗ ನಮಗೆ 8 ಫುಟ್ ಮನುಷ್ಯ ನೋಡ್ರಿ, 98 ಹತ್ರ 4 ಫುಟ್ ಐತೆ ಅದ ನನಗೆ. ನಾವು 3-4 ಅದೀವಿ ನೋಡ್ರಿ, ನಮಗೂ ಆಶೀರ್ವಾದ ಇದ್ದಂಗೆ ಹೊಳ್ಳಿ ಮತ್ತೆ ಇಲ್ಲಿ ನಮ್ಮ ಫ್ಯಾಮಿಲಿ ನಮ್ಮ ಗಿಡ್ಡಿ ಆಗ ಅದು ಮುಗಿಸ್ಕೊಂಡು ನಾವು ಹೊರಗೆ ಬಂದು ಪ್ರತಿಯೊಂದು ಪೂಜೆ ಮುಗಿಸ್ಕೊಂಡು ಹೊರಗೆ ಬರ್ತಿದ್ದಂಗೆ ಪ್ರಸಾದ ತಗೋಬೇಕಲ್ಲ. ಅಲ್ಲಿ ನಾವು ಭಾತೆ ಅಂತೀವಿ, ಅದನ್ನ ಕನ್ವರ್ಟ್ ಪ್ರಸಾದ ಇದ್ರಾಗ ನಾವು ಭಾತೆ ಮುಗಿಸ್ಕೊಂಡು ಬರ್ತಿದ್ದಾಗ ನಮ್ಮ ದೋಸ್ತ ಅಹಮದ್ ಚಿತ್ತರ್ಗಿಯರು ಬಂದಿದ್ರು, ಟ್ರೇಡರ್ಸ್ನವರು ಸರ್ ಮಾಲಕ್ರವರು ಬಂದು ಕುಂತು ನಮ್ಮ ಕೂಡ ಅವ್ರು ಬಂದರು, ಒಂಥರ ಗುಡ್ ವೈಫ್ಸ್ ನಮಗೆ ಬಂದು ಕುಂತೀವಿ. ನೋಡಿಲ್ಲ ಅವ್ನು ಕೂಡ ಕೂತು ಡಿಸ್ಕಸ್ ಮಾಡ್ಕೊಂಡು ಕುಂತಿದ್ದೆ. ಅಷ್ಟಾಗ ಅಂತ ಅಮ್ಮ ಅದು ಶರ್ಬತ್ ತಗೊಂಬಂದಿದ್ದ ಪ್ರಸಾದ, ಶರ್ಬತ್ ತೊಗೊಂಡು ನಾವು ಬಂದು ಕುಡಿಯಾಕತ್ತೀವಿ. ಹಂಗೆ ಪ್ರದಕ್ಷಿಣೆ ಹಾಕಕತ್ತಾರ. ಅಷ್ಟಾಗ ಇವ ಹಬ್ಬ ನಮ್ದೊಂದು ಸ್ವಲ್ಪ ಇರಲಿ ಅಂತ ನಮ್ಗೆ ಗಿಡಿಚಿ ನಮ್ಮ ಎಲ್ಲಪ್ಪನವ್ರು ನಮ್ಮ ಯಾಶಿನವ್ರು ಬಂದು ಕುಂತು ಶರ್ಬತ್ ಕುಡಿಯಾಕತ್ತಿದ್ವಿ. ಹಂಗೆ ನಮ್ಮ ಹಳಿ ದೇವ್ರು ಬಂದು ಎದ್ರ ನಿಂತು ಬಿಟ್ರು, ಕ್ಯಾಮ್ರಾ ಮುಂದೆ ನೋಡ್ರಿ ನಮ್ಮ ಫ್ಯಾಮಿಲಿ ಫುಲ್ ಅಲ್ಲಿ ಹೊಂಟಾರ. ಮಾಮದವರು ಪ್ರಸಾದ ಹಂಚಕತ್ತಾರ, ಪ್ರತಿಯೊಬ್ರು ನೋಡ್ರಿ ಪ್ರಸಾದ ಸಿಕ್ಕಿ ಎಲ್ಲ ತಿನ್ನಕತ್ತಾರ. ತಬ್ರುಕ್ ಅಂತೀವಿ ನಾವು, ತಬ್ರುಕ್ ನೋಡ್ರಿ 8 ಫುಟ್ ಮನುಷ್ಯ ಕುಂತಾನ, ನಮ್ಮ ಗಿಡ್ಡಿ ಕುಂತಾಳ, ನಮ್ಮ ಹಳಿದೇವರು ಆಗ ಪ್ರದಕ್ಷಿಣೆ ಹಾಕತ್ತಾರ. ನಮ್ಮ ತಮ್ಮರು ಆದಷ್ಟು ಜಲ್ದಿ ಮದುವೆ ಆಲಿ ನನಗಂತ ಬೇಡ್ಕೊಳಕತ್ತಾನ ಅವನು, ನಮ್ಗೆ ಗೊತ್ತೈತಿ. ಆದ್ರೆ ಅವ ಹೇಳೋದಿಲ್ಲ, ಆದ್ರೆ ನಾವೆಲ್ಲ ಕಂಡು ಹಿಡಿತೀವಿ ಮನುಷ್ಯನ ಮಾತು. ಹಂಗೆ ಇವ್ರು ಸ್ಟೈಲ್ ಕೊಡಕತ್ತಿದ್ರು 3 ಮಂದಿ. ಅಲ್ಲಿ ಗಿಡ್ಡಿ ಕುಣಿಯಾಕತ್ತಾಳ, ಈಕಿ ನಮ್ಮ ಹೀರೋನಿ ಬರ್ತಾವ್ರಿ, ನಮ್ಮ ಸೊಸಿ ಹಿಂದಾಗ ನೋಡ್ರಿ ಅಲ್ಲಿ ಆಕಿ ಬಂದ ತಕ್ಷಣ ಯಾರು ಓಡೋದ್ರು, ಈಕಿ ಮಕ್ಕ ಕೂಸ್ಕೊಂಡಿರ್ತಾಳೆ. ಯಾಕೆ ಮೊಬೈಲ್ ಕೇಳಿ ಕ್ಯಾಮ್ರಾ ಫೋಟೋ ತೆಗೆದಾನ ತೆಗಿಂಗಿಲ್ಲ, ಚೀಟಿಗೆ ನಕಲಿ ಮಾಡಿರ್ತಾನೆ ನಿಂತಾಳ. ನಮ್ಮ ಸೊಸಿ ಈಗ ದೀಪ ಹಚ್ಚೋದು ಮುಗೀತು. ಮತ್ತು ಫ್ಯಾಮಿಲಿಗೋರು ಒಂದು ಕ್ಯಾಪ್ಚರ್ ತೊಗೊಂಡ್ವಿ ನಾವು, ಕ್ಯಾಪ್ಚರ್ ಒಂದು ಪಿಕ್ಚರ್ ಬೇಕಂತ ತೊಗೊಂಡು ನಿಂತೀವಿ. ನಿಂತು ಸುಮ್ಮನೆ ನಮ್ಮ ಹಳಿದೇವ್ರವ್ರು ಎಲ್ಲರೂ ಸೇರಿ ಇವರು ಪ್ರದಕ್ಷಿಣೆ ಹಾಕ್ತೀನಿ ಅಂತ, ನಮ್ಮ ಸೊಸಿ ನಮ್ಮ ತಮ್ಮ ನಮ್ಮ ಹಳೆಯರೆಲ್ಲರೂ ಪ್ರದಕ್ಷಿಣೆ ಹಾಕಾಕತ್ತಾರ. ಅವ್ರು ಏನೇನೋ ಬೇಡ್ಕೊಳಕತ್ತಾರೆ. ಕೆಲವೊಬ್ಬ ಪಾಸ್ ಆಗಲಿ ಅಂತ ಒಬ್ಬ ಬೇಡ್ಕೊತಾನ, ಒಳ್ಳೆ ಲೈಫ್ ಸೆಟ್ಲ್ ಆಗಲಿ ಅಂತ ಒಬ್ಬ ಬೇಡ್ಕೊತಾನ. ಈಕಿ ನಮ್ಮ ಸೊಸಿ ಒಳ್ಳೆ ಯಜಮಾನ್ ಸಿಕ್ಕ್ರಿ ಅಂತ ಆಕಿ ಬೇಡ್ಕೊತಿರ್ತಾಳೆ. ಬಟ್ ಯಾರು ಬಿಚ್ಚು ಕೊಡೋದಿಲ್ಲ, ಹಂಗಂತ ನಾವು ಕೇಳಕ್ಕೂ ಹೋಗೋದಿಲ್ಲ. ನೋಡ್ರಿ ಎಲ್ಲರೂ ನಮ್ಮ ಸೊಸಿ ಮರೆ ಕ್ಯಾಮ್ರಾದಾಗ ಬರೋ ಹುಚ್ಚಿ ನೋಡ್ರಿ. ಆಗ ಎಲ್ಲರೂ ನಾವು ಪ್ರದಕ್ಷಿಣೆ ಮುಗೀತು. ಈಗ ನಮಸ್ಕಾರ ಮಾಡ್ಕೊಂಡು ಬರ್ತೀವಿ. ನಾವು ಒಂದು ಗ್ರೂಪ್ ನಮ್ಮ ತಮ್ಮರ ಸೊಸಿ ಕೂಡ ಒಂದು ಫೋಟೋ ವೀಡಿಯೋ ತೊಗೋಬೇಕು, ಕ್ಯಾಪ್ಚರ್ ತೊಗೊಂಡು ಅವ್ರು ತೊಗೋಬೇಕಂದ್ರೆ ಹಾಯ್ ನಾವು ಅವರು ಮಾಡೇ ಬಿಟ್ವಿ ಮಾಡ್ತಿದ್ದಂಗೆ ಒಳ್ಳೆ. ಮತ್ತು ನಮ್ಮ ಹಳ್ಳಿ ದೇವ್ರವ್ರ ಮಕ್ಕ ಹುಗ್ಗಿಸ್ಕೊಂಡು ಯಾಕೆ ಕುಂತಿದ್ರು. ಹಂಗೆ ಮಾತಾಡ್ಕೊಂತ ಸಮಾಧಾನ ಮಾಡ್ಕೊಂಡು ಸಾವಕಾಶ ಮನೆ ಬಂದು ಚಾ ಕುಡಿದಂಗೆ ಮಾಡ್ತೀವಿ. ಬಟ್ ಹೊಳೆ ಬರ್ತೀವಿ ಮತ್ತೆ ಚಾ ಸಿಗೋದು ಬರ್ತಿತ್ತು. ಸುಮ್ ಬಂದು ಮತ್ತೆ ಸಿಗ್ತೀವಿ ನೆಕ್ಸ್ಟ್ ಹುಡುಗ. ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೇಗಿತ್ತು ಅಲಾಪ ಅನ್ನೋದು ಕಮೆಂಟ್ನಾಗ ತಿಳಿಸಿ. ಅಂದರೆ ಕತ್ತಲ್ ರಾತ್ರಿ ಹೋಗಿತ್ತು ಅಂತ ಕಮೆಂಟ್ನಾಗ ತಿಳಿಸಿ, ಮರಿದೇ ತಿಳಿಸಿ.